ಸಾರ್ವತ್ರಿಕ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಅವತ್ತು ಆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲೆಯಿಂದ ಪ್ರವಾಸವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ರಾಮನಗರ ಜಿಲ್ಲೆಯಲ್ಲೂ ಮುಕ್ತಾಯ ಆಗಿದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇವತ್ತು ವಿಶೇಷವಾಗಿ ರಾಯಚೂರು ಜಿಲ್ಲೆಗೆ ಬಂದಿರತಕ್ಕಂಥದ್ದು 2 ದಿನಗಳ ಪ್ರವಾಸ. ನಿನ್ನೆ ದಿನ ಸಿಂಧನೂರು ಮತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ರಾಜ ವೆಂಕಟಪ್ಪ ನಾಯಕರವರು ಮತ್ತು ಹಿರಿಯರಾಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ಇಬ್ಬರ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರನ್ನ ಭೇಟಿಯಾಗಿ ಕೆಲವೊಂದಷ್ಟು ಪಕ್ಷದ ಸಂಘಟನೆಯ ಕುರಿತು ಮಾತನಾಡ್ತಕ್ಕಂಥದ್ದಕ್ಕೆ ಒಂದು ವೇದಿಕೆಯನ್ನು ಸಜ್ಜು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ರಾತ್ರಿ 10-10:30 ಗಂಟೆವರೆಗೂ ಕೂಡ ಮಾನ್ವಿಯಲ್ಲಿ ಯಾರು ಕೂಡ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಮಧ್ಯಾಹ್ನದ ವೇಳೆ 3 ಗಂಟೆಗೆ ಸಮಯ ಕೊಟ್ಟಿದ್ರು ಕೂಡ ಸ್ವಲ್ಪ ರ್ಯಾಲಿ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ತಡ ಆದರೂ ಬಹಳ ತಾಳ್ಮೆಯಿಂದ ಸಮಾಧಾನವಾಗಿ ಪಕ್ಷದ ಕಾರ್ಯಕರ್ತರುಗಳು ಹೊರಚಿರ್ತಕ್ಕಂಥದ್ದು ಬಹುಶಃ ಇದು ಒಂದು ರೀತಿ ನಮ್ಮ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಯ ಒಂದು ದಿಕ್ಸೂಚಿ ಅಂತಕ್ಕಂಥದ್ದು ನಾನು ಪಕ್ಷದ ಕಾರ್ಯಕರ್ತನಾಗಿ ನಂಬಿದ್ದೇನೆ. ಇವತ್ತು ಪಕ್ಷದ ವರಿಷ್ಠರು ಮುತ್ಸದ್ದಿಗಳು ದೇಶ ಕಂಡಂಥ ಅಪರೂಪ ನಾಯಕರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರು ದೇವದುರ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಆಗಮಿಸಲಿಕ್ಕೆ ಮುಖ್ಯವಾದಂಥ ಕಾರಣ ದೇವದುರ್ಗದ ಶಾಸಕಿ ಆಗಿರ್ತಕ್ಕಂಥ ಕರಿಯಮ್ಮ ನಾಯಕರವರು ಇತ್ತೀಚೆಗೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಕಳೆದ ಒಂದು 2-3 ತಿಂಗಳಿಂದ ನಿರಂತರವಾಗಿ ಹೇಳ್ತಾನೆ ಇದ್ದರು. ನಮ್ಮ ಕಚೇರಿಗೆ ಬಂದಾಗ ಸಾಹೇಬರು ಇದ್ದರು, ರಾಜ ವೆಂಕಟಪ್ಪ ನಾಯಕರವರು ಇದ್ದರು, ಎಲ್ಲರೂ ಇದ್ದರು. ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬ್ರಿಗೆ ದೂರವಾಣಿ ಮೂಲಕ ಫೋನ್ನಲ್ಲಿ ಮಾತನಾಡಿದಾಗ ಕರಿಯಮ್ಮಜಿಯವರು ಥರ ದೊಡ್ಡ ಸಾಹೇಬ್ರ ಒಂದು ಪ್ರತಿಮೆಯ ಅನಾವರಣ ಮಾಡಬೇಕು ಅಂತಕ್ಕಂಥದ್ದು, ಅವ್ರ ಕೈಯಿಂದಲೇ ಮಾಡಿಸ್ಬೇಕು ಅಂತಕ್ಕಂಥದ್ದು ದೇವದುರ್ಗದ ಕಾರ್ಯಕರ್ತರು ಮುಖಂಡರು ಹಾಗೂ ಕ್ಷೇತ್ರದ ಜನತೆಯಲ್ಲೂ ಕೂಡ ಒಂದು ಬಯಕೆ ಇದೆ. ಅದಕ್ಕೆ ಕಾರಣ ಬಹುಶಃ ಅವರ ಕೃಷ್ಣ ಮೇಲ್ದಂಡೆ ಯೋಜನೆ ನಾರಾಯಣಪುರದ್ದು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಾವು ಹೇಳಿದಾಗ ಆ ಒಂದು ಯೋಜನೆಗೆ ಚಾಲನೆಯನ್ನು ಕೊಟ್ಟರು. ನಾರಾಯಣಪುರದ ಆ ಕಾಲುವೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅದರ ಮುಂದುವರೆದ ಭಾಗವಾಗಿ 1,14,000 ಹೆಕ್ಟರ್ ರಾಯಚೂರು ಜಿಲ್ಲೆಯಲ್ಲಿ ನೀರಾವರಿ ಪ್ರದೇಶವಾಗಿ ಅದನ್ನು ಕನ್ವರ್ಟ್ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ 96 ಮತ್ತು 97ರಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಒಂದು ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಯಾವ್ಯಾವ ನಮ್ಮ ರಾಜ್ಯದಲ್ಲಿ ನೀರಾವರಿಗಳು ನೆನೆಗುದಿಗೆ ಬಿದ್ದಿತ್ತು ಅವೆಲ್ಲದಕ್ಕೂ ಕೂಡ ನಿರಂತರವಾಗಿ ಹಣ ಬರ್ತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಹತ್ತತ್ರ 19,000 ಕೋಟಿ ನಿರಂತರವಾಗಿ ಈಗಲೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಆ ಒಂದು ಪಾಲಿಸಿಯನ್ನು ಏನು ಇಂಟ್ರೊಡ್ಯೂಸ್ ಮಾಡಿದ್ರು. ನಿರಂತರವಾಗಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನೀರಾವರಿಗಳಿಗೆ ಇವತ್ತು ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದಕ್ಕೆ ಎಲ್ಲ ಒಂದು ವೇಗವನ್ನು ಕೊಟ್ಟು ಒಂದು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಆ ಹಿನ್ನೆಲೆಯಲ್ಲಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಜನತಾದಳ ಪಕ್ಷ ಏನಾದರೂ ಭದ್ರವಾಗಿ ಈಗಲೂ ಕೂಡ ಜನಗಳ ಮನಸ್ಸಿನಲ್ಲಿ ಉಳಿದಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮೂಲ ಕಾರಣಕರ್ತರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಯಾರೂ ಕೂಡ ಅದನ್ನು ಮರಿಲಿಕ್ಕಾಗದೇ ಇರತಕ್ಕಂಥದ್ದು ವಿಚಾರ ನಾವೆಲ್ಲರೂ ಸ್ಮರಿಸ್ಕೊಳ್ತೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಲ್ಲಿಂದ ದೇವದುರ್ಗಕ್ಕೆ ತೆರಳ್ತಾ ಇದ್ದೇವೆ. ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ನಾಯಕರುಗಳೆಲ್ಲ ಒಟ್ಟಾಗಿ ಹೋಗ್ತಾ ಇದ್ದೇವೆ. ಅವ್ರನ್ನ ಸ್ವಾಗತವನ್ನು ಕೋರಲಿಕ್ಕೋಸ್ಕರ ಬಹುಶಃ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ದೇವದುರ್ಗ ತಾಲೂಕಿನ ಪ್ರತಿಯೊಬ್ಬ ಜನಗಳು ಕೂಡ ಇವತ್ತು ಅವ್ರನ್ನ ಭಾಳ ತುಂಬು ಹೃದಯದಿಂದ ಸ್ವಾಗತ ಕೊಡ್ತಕ್ಕಂಥದ್ದಕ್ಕೆ ಕಾಯ್ತಾ ಇದ್ದಾರೆ ಅಂತಕ್ಕಂಥದ್ದು. ಕರಿಯಮ್ಮನವರು ಕೂಡ ಈಗ ತಾನೇ ಬೆಳಗ್ಗೆ ಬಂದು ವಿಷಯ ತಿಳಿಸಿ ಹೋಗಿದ್ದಾರಣ. ಒಟ್ಟಾರೆಯಾಗಿ ಈ ಒಂದು ಪ್ರವಾಸ ಪಕ್ಷ ಸಂಘಟನೆ ಪಕ್ಷವನ್ನು ಬಲವರ್ಧನೆ ಮಾಡ್ತಕ್ಕಂಥದ್ದು. ಏಕೆಂದರೆ ಬಹುತೇಕರಲ್ಲಿ ಒಂದು ಪ್ರಶ್ನೆ ಮೂಡಿದೆ, 3 ವರ್ಷ ಇದೆ ವಿಧಾನಸಭಾ ಚುನಾವಣೆಗೆ, ಈಗಲೇ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರಲ್ಲ ಜನತಾದಳದವರು ಅಂತಕ್ಕಂಥದ್ದು.
ಆದರೆ ಒಂದು ನಮ್ಮ ಕಣ್ಣು ಮುಂದೆ ಮುಂದಿನ ದಿನಗಳಲ್ಲಿ ನಾವು ಎದುರಿಸ್ತಕ್ಕಂಥ ಸ್ಥಳೀಯ ಚುನಾವಣೆ. ಮೊದಲನೇದಾಗಿ ಡಿಸೆಂಬರ್ ತಿಂಗಳಲ್ಲಿ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆ ಏನು ಬರ್ತಾ ಇದೆ. ಜೊತೆಯಲ್ಲಿ ಈಗಾಗಲೇ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಬಹಳ ಸಮಯದಿಂದ ನಡಿಬೇಕಾಗಿದೆ. ಆದರೆ ಸರ್ಕಾರ ಯಾವುದೇ ರೀತಿ ಇನ್ನೂ ಮನಸ್ಸು ಮಾಡ್ತಾ ಇಲ್ಲ. ಕೋರ್ಟು ಈಗಾಗಲೇ ನೀವು ನಡೆಸಬೇಕು ಈ ಕೂಡಲೇ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳನ್ನ ಅಂತಕ್ಕಂಥದ್ದು ಆಗಲೇ ಚೀಮಾರಿ ಆಗೋಗಿದೆ. ಹಾಗಾಗಿ ನೋಡೋಣ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಸರ್ಕಾರ ಯಾವಾಗ ನಡೆಸಲಿಕ್ಕೆ ಮನಸ್ಸು ಮಾಡ್ತಾರೆ ಅಂತಕ್ಕಂಥದ್ದು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಅಂದರೆ ಇವತ್ತು ರಾಜಕಾರಣ ಹೋಗ್ತಕ್ಕಂಥದ್ದೇ ಗ್ರಾಮಗಳಲ್ಲಿ. ಹಾಗಾಗಿ ಪಂಚಾಯತಿ ಸದಸ್ಯರುಗಳು ಜನತಾದಳ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಏನು ಕಣಕ್ಕಿಳಿತಾರೆ ಪಂಚಾಯತಿ ಚುನಾವಣೆಯಲ್ಲಿ, ಅವ್ರಿಗೆ ಪಕ್ಷ ಇಡೀ ರಾಜ್ಯಾದ್ಯಂತ ಬೆನ್ತಟ್ಟಿ ಅವ್ರಿಗೆ ಬೆಂಬಲವಾಗಿ ನಿಂತು ಅವ್ರಿಗೆ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವರು ಈ ಪಕ್ಷವನ್ನ ಮುಂಬರ್ತಕ್ಕಂಥ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲರೂ ಬಹಳ ಹುಮ್ಮಸ್ಸಿನಿಂದ ಓಡಾಡ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅರ್ಥೈಸ್ಕೊಂಡಿದ್ದೀವಿ. ಜೆಡಿಎಸ್ ಬಿಜೆಪಿ ಮೈತ್ರಿ ಸ್ಥಳೀಯ ಚುನಾವಣೆಗಳಲ್ಲಿ ಮುಂದುವರಿಯುತ್ತದೆ. ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಲನ ಏನಿದೆ, ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಇತ್ತೀಚೆಗೆ 11 ವರ್ಷ ಅವರು ಆಡಳಿತವನ್ನು ಮಾಡಿರ್ತಕ್ಕಂಥ ಒಂದು ಪೂರೈಸಿರ್ತಕ್ಕಂಥ ದಿನ ಇತ್ತೀಚೆಗೆ ನಾವೇನು ನೋಡಿದ್ವಿ, ಅವೆಲ್ಲ ಗಮನಿಸ್ಕೊಂಡು ಬಂದಿರ್ಬೋದಣ್ಣ. ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ನಮ್ಮ ಪಕ್ಷವನ್ನು ಕಟ್ಟಿದ್ದೇವೆ. ನಮ್ಮ ತತ್ವ ಸಿದ್ಧಾಂತಗಳಲ್ಲಿ ಯಾವುದೇ ಬದಲಾವಣೆಗಳಿರೋದಿಲ್ಲ. ನಾವೆಲ್ಲ ಸಮುದಾಯಗಳು ಸಮಾಜವನ್ನು ಒಗ್ಗೂಡಿಸಿ ನಾವು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೇವೆ. ಆದರೆ ಒಂದು ದೇವೇಗೌಡರು ಸಾಹೇಬರು ಬಹುಶಃ ಇಷ್ಟು ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಪ್ರಪ್ರಥಮವಾಗಿ ಮನಸ್ಪೂರ್ವಕವಾಗಿ, ಯಾಕೆಂದರೆ ದೇವೇಗೌಡರು ಸಾಹೇಬರು ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ತಿರುಪಡ್ತಕ್ಕಂಥ ವ್ಯಕ್ತಿತ್ವ ಅಲ್ಲ. ರಾಜ್ಯದ ಜನತೆಯೂ ಕೂಡ ನೋಡಿದ್ದಾರೆ. ಅವರಲ್ಲಿ ಒಂದು ಸ್ಪಷ್ಟತೆ ಇದೆ. ಅವರ ನಿರ್ಧಾರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಗೊಂಡಿರ್ತಕ್ಕಂಥ ನಿರ್ಧಾರ. ಹಾಗಾಗಿ ಜನತಾದಳ ಇರ್ಬೋದು, ಬಿಜೆಪಿ ಇರ್ಬೋದು, ತಾವು ಕೇಳಿದಂಥ ಪ್ರಶ್ನೆಗೆ ನಮ್ಮ ಯಾವುದೇ ಒಂದು ನೇತೃತ್ವದಲ್ಲಿ ಸ್ಥಳೀಯ ಚುನಾವಣೆ ನೀವು ಪ್ರಶ್ನೆ ಮಾಡಿದ್ದೀರಲ್ಲ, ಸ್ಥಳೀಯ ಚುನಾವಣೆ ಏನಾಗ್ತದೆ, ಇದು ಕಾರ್ಯಕರ್ತರ ಚುನಾವಣೆ. ಸ್ಥಳೀಯ ಚುನಾವಣೆ ಎರಡು ಪಕ್ಷದಲ್ಲಿ ZPTP ಚುನಾವಣೆ ಬಂದಾಗ ಆಕಾಂಕ್ಷಿತರು ಜಾಸ್ತಿ ಇರ್ತಾರೆ. ಎಲ್ಲ ಕಡೆ ಇರ್ತಾರೆ, ಸರ್ವೇ ಸಾಮಾನ್ಯ ಎಲ್ಲ ಪಕ್ಷಗಳಲ್ಲೂ ಇರ್ತಾರೆ. ಹಾಗಾಗಿ ಇದು ಪಕ್ಷದ ಮುಖಂಡರುಗಳ ಜೊತೆಲೂ ಕೂತು ಚರ್ಚೆ ಮಾಡಬೇಕಾಗ್ತದೆ. ಒಟ್ಟಾರೆಯಾಗಿ ಯಾವುದೇ ಇತ್ಯರ್ಥಗಳು ತೀರ್ಮಾನಗಳಾಗಬೇಕಾದ್ರೆ ದೆಹಲಿಯ ರಾಷ್ಟ್ರೀಯ ನಾಯಕರಿದ್ದಾರೆ, ನಮ್ಮ ವರಿಷ್ಠರು ದೇವೇಗೌಡರು ಸಾಹೇಬ್ ಇದ್ದಾರೆ, ನಮ್ಮ ನಾಯಕರು ಕುಮಾರಣ್ಣ ಅವರಿದ್ದಾರೆ. ಕೂತ್ಕೊಂಡು ಸೂಕ್ತವಾದಂಥ ಸಮಯದಲ್ಲಿ ಸೂಕ್ತವಾದಂಥ ನಿರ್ಧಾರ ತಗೊಳ್ತೇವೆ. ಸರ್, ಈಗ ನಿಮ್ಮ ಮೈತ್ರಿ ಪಕ್ಷ ಬಿಜೆಪಿ ಏನಿದೆ, ಮೈತ್ರಿ ಸಿದ್ಧಾಂತವನ್ನು ಪಾಲನೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಯಾವುದೇ ಪ್ರತಿಭಟನೆಗಳಾಗಲಿ ವಿಶ್ವಾಸಕ್ಕೆ ಕಡೆಗಣಿಸುವ ಪ್ರತಿಭಟನೆ ಮಾಡ್ತಾರೆ. ಹೀಗಾಗಿ ಪಕ್ಷ ಸಂಘಟನೆಗಳಾಗಿದೆ, ಸರ್ಕಾರಕ್ಕೆ ನಿರ್ಲಕ್ಷ್ಯ ಮಾಡ್ತಾರೆ. ನಾವು ಆರ್ ಪಾರ್ಟ್ ಆಫ್ NDA. ನಾವು NDA ಅಲಯನ್ಸ್ನ ಪಾರ್ಟ್ನರ್ ಆಗಿದ್ದೇವೆ. ನಮ್ಮ ಪಕ್ಷ, ನಾವು ಒಂದು ರಾಜಕೀಯ ಪಕ್ಷವಾಗಿ ನಾವು ಕೆಲವೊಂದಷ್ಟು ಸಂದರ್ಭದಲ್ಲಿ ಪ್ರತ್ಯೇಕ ಹೋರಾಟಗಳು ಕೈಗೆತ್ತಿಕೊಳ್ಳಬೇಕಾಗ್ತದೆ. ಒಂದಷ್ಟು ಸಂದರ್ಭದಲ್ಲಿ ನಾವು ಕಾಯ್ಲಿಕ್ಕಾಗೋದಿಲ್ಲ ಅಥವಾ ಅವ್ರು ಕಾಯ್ಲಿಕ್ಕಾಗೋದಿಲ್ಲ. ಈ ಕೂಡಲೇ ನಾವು ರಿಯಾಕ್ಟ್ ಆಗಬೇಕಾಗ್ತದೆ. ಸಿಚುವೇಶನ್ಗಳು ಆ ರೀತಿ ನಮ್ಮ ಕಣ್ಣು ಮುಂದೆ ಕಂಡು ಬರ್ತದೆ. ಇಂಥ ಸಂದರ್ಭಗಳಲ್ಲಿ ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಸತ್ಯ. ಬಟ್ ಒಂದಂತೂ ಸತ್ಯ, ಒಂದು ತಾವೇ ನೋಡಿದ್ದೀರಿ, ರಾಜ್ಯದಲ್ಲಿ ಗೂಢ ವಿಚಾರವಾಗಿ ಒಟ್ಟಾಗೆ ಪಾದಯಾತ್ರೆಯನ್ನು ಮಾಡಿದ್ವಿ, ಪ್ರತಿಭಟನೆಯನ್ನು ಮಾಡಿದ್ವಿ, ಸರ್ಕಾರದ ವಿರುದ್ಧವಾಗಿ ಧ್ವನಿಯನ್ನು ಎತ್ತಿದ್ವಿ. ಅದರ ಮುಂದುವರೆದ ಭಾಗವಾಗಿ ವಿಧಾನಸೌಧದಲ್ಲೂ ಕೂಡ ನಾವು ಒಟ್ಟಾಗೆ ಇದ್ದೇವೆ. ನಾವು ಅಲ್ಲಿ ಯಾವುದೇ ರೀತಿ ನಮ್ಮಲ್ಲಿ ಯಾವುದೇ ಅಪಸ್ವರಗಳಾಗಲಿ, ಅಸಮಾಧಾನಗಳಾಗಲಿ, ಇದು ಯಾವುದೇ ರೀತಿ ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಒಂದು ಏನಂದರೆ ಬಹುತೇಕರಲ್ಲಿ ಒಂದು ಒಪಿನಿಯನ್ ಇದೆ, ಒಂದು ಇಮಿಡಿಯೇಟ್ ಆಗಿ ಕೋಆರ್ಡಿನೇಷನ್ ಒಂದು ಕಮಿಟಿ ಆಗಬೇಕು, ಸಮನ್ವಯತೆ ದೃಷ್ಟಿಯಿಂದ
ಕೋಆರ್ಡಿನೇಷನ್ ಕಮಿಟಿ ಅತಿ ಶೀಘ್ರದಲ್ಲೇ ಆಗಬೇಕು ಅಂತಕ್ಕಂಥದ್ದು ಎರಡು ಪಕ್ಷದ ಮುಖಂಡರುಗಳ ಕಾರ್ಯಕರ್ತರ ಬಯಕೆ ಇದೆ. ಮುಂದಿನ ದಿನಗಳಲ್ಲಿ ಅದೆಲ್ಲ ಕೂತ್ ಬಗೆಹರಿಸ್ತೀವಿ. ಸರ್, ಈಗ ರಾಜ್ಯದಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಿಗೆ ಸಂಬಂಧಪಟ್ಟಂಗೆ ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಿಗೆ ಸಂಬಂಧಪಟ್ಟಂಗೆ ರಾಜಕೀಯ ಷಡ್ಯಂತ್ರ ಇದೆ ಅಂತ ಈಗಾಗಲೇ ಹೇಳ್ತಾ ಇದೆ. ನನಗೆ ನಾನು ತಿಳಿದು ಮಾತಾಡ್ತೀನಿ. ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಬೇಸಿದೆ. ಯಾವಾಗ 4 ಜನ ಎಂಎಲ್ಎಗಳು ಆಯ್ಕೆಲ್ಲ ಟಿಕೆಟ್ ಹಂಚಿಕೆಲ್ಲ ಆದ ಕಾರಣಗಳು ಮತ್ತು ಸರ್ಕಾರ ಇಲ್ಲದ ಸಂದರ್ಭದಲ್ಲಿ ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ನಿರ್ಲಕ್ಷ್ಯದಿಂದ ಅಷ್ಟೊಂದು ಮತದಾರರ ಪರವಾಗಿದ್ದರೂ ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಟಿಕೆಟ್ ಹಂಚಿಕೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಾಗ್ತವೆ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇದೇ ಉದ್ದೇಶದಿಂದ. ಯಾವ ಕಾರಣಕ್ಕೂ ನಾವು ಯಾವುದೋ ಒಂದು ಭಾಗಕ್ಕೆ ಸೀಮಿತವಾಗಿ ಇರ್ತಕ್ಕಂಥ ಪಕ್ಷ ಎಲ್ಲ ಇದು. ರಾಜ್ಯಾದ್ಯಂತ ರಾಜ್ಯದ 7.5 ಕೋಟಿ ಕನ್ನಡಿಗರು ಇವತ್ತು ಪಕ್ಷಕ್ಕೆ ಅನೇಕ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಅಭ್ಯರ್ಥಿಗಳಿಗೆ ಒಳ್ಳೆ ಮತಗಳು ಕೊಟ್ಟಿದ್ದಾರೆ. ಅದು ಒಂದೊಂದು ಸಲ ಸೀಟ್ಗಳಾಗಿ ಪರಿವರ್ತನೆ ಆಗದೆ ಹೋಗಿರ್ಬೋದು. ಆದರೆ ಪಕ್ಷ ತಾವು ಹೇಳ್ದಂಗೆ ಸರ್, ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಭಾಳ ಪ್ರಬಲವಾಗಿದೆ, ಬಲಿಷ್ಠವಾಗಿದೆ. ಹಾಗಾಗಿ ಸಂಘಟನೆ ದೃಷ್ಟಿಯಿಂದ ಇನ್ನು 3 ವರ್ಷ ಇದೆ ಚುನಾವಣೆಗೆ. ಯಾವುದೇ ವಿಚಾರ ಇರ್ಬೋದು. ಆಮೇಲೆ ರಾಜಾ ವೆಂಕಟಪ್ಪ ನಾಯಕರು ಮತ್ತು ನಾಡಗೌಡರು ಸಾಹೇಬರು ಇವತ್ತು ಇಬ್ಬರು ಕೂತಿದ್ದಾರೆ. ಒಂದು ನಾನು ವಿಚಾರವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾವೇನು 5 ಗ್ಯಾರಂಟಿಗಳ ಬಗ್ಗೆ ಸಮರ್ಪಕವಾಗಿ ರಾಜ್ಯದ ಜನತೆಗೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂಥ ಗ್ಯಾರಂಟಿಗಳು ತಿಂಗಳ ಹೆಣ್ಮಕ್ಳು ಅದಿದ್ದರು, ಗೃಹಲಕ್ಷ್ಮಿ ಅಂದರು, ಮತ್ತು ಗೃಹ ಜ್ಯೋತಿ ಅಂದರು, ಯುವ ನಿಧಿ ಅಂದರು, ಯಾವ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ಅಂದಾಗ ಆಗ ಇನ್ನೂ ವಿಧಾನಸೌಧ ನಡೀತಾ ಸೆಷನ್ ಇತ್ತು. ಆ ಸಂದರ್ಭದಲ್ಲಿ ನಾವು ಬೆಂಗಳೂರಿನಲ್ಲಿ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಹೋರಾಟ ಇಡೀ ಜಿಲ್ಲಾದ್ಯಂತ ಎಲ್ಲ ಜಿಲ್ಲಾಧ್ಯಕ್ಷಗಳು ಕರೆ ಕೊಟ್ಟು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ಪಕ್ಷ ಬಂದಿರತಕ್ಕಂಥ ಹೋರಾಟದ ಹಿನ್ನೆಲೆಯಲ್ಲಿ ಅದನ್ನು ಮುಂದುವರಿಸ್ತೇವೆ. ಸರ್, ಈಗ ಜೆಡಿಎಸ್ ಶಾಸಕರು ಅನುದಾನ ಕೊಡುವಲ್ಲಿ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅಂತ ಹಿಂದೆ ಪಕ್ಷದ ಶಾಸಕರು ಆರೋಪ ಮಾಡಿದ್ರು. ಇದು ಹೆಂಗಿದೆ ಅಂದರೆ ಇವತ್ತು ಮಜಾ, ಕಳೆದ ಒಂದು ವಾರ 10 ದಿನದಿಂದ ಕಾಂಗ್ರೆಸ್ನ ಶಾಸಕರು ಏನು 1 ಸಲ 2 ಸಲ ಗೆದ್ದಿರ್ತಕ್ಕಂಥ ಶಾಸಕರಲ್ಲ, ಒಬ್ಬೊಬ್ಬರು 6 ಬಾರಿ 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು. ಅವರೇ ಇವತ್ತು ಬೇಸತ್ತಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸ್ವಪಕ್ಷೀಯರೇ ಇವತ್ತು ನಾವು ಹೆಂಗೆ ಜನ ನಮಗೆ ಮತ ನೀಡಿದ್ದಾರೆ, ನಾವು ಹೆಂಗೆ ಹೋಗಿ ಓಟ್ ಕೇಳೋದು, ಜನ ನಮ್ಮನ್ನು ನಂಬಿ ಇಷ್ಟೆಲ್ಲ ಓಟ್ ಹಾಕಿ ಗೆಲ್ಸವ್ರೆ, ಏನೋ ಕಾಂಗ್ರೆಸ್ ಮೇಲೆ ಪಾಪ ಜನ ಭರವಸೆ ಇಟ್ಟವ್ರೆ, ನಾವು ಹೆಂಗೆ ಅವ್ರಿಗೆ ಉತ್ತರ ಕೊಡೋದು, ಮಖ ತೋರಿಸೋದು. ಇಲ್ಲಿ ನಮ್ಗೆ ಯಾವುದೋ ಒಂದು ರಸ್ತೆಗಳು ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಚರಂಡಿ ವ್ಯವಸ್ಥೆ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಶಾಲಾ ಕಟ್ಟಡಗಳು ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಆಸ್ಪತ್ರೆಗಳಲ್ಲಿ ಕನಿಷ್ಠ ಪಕ್ಷ ಕಟ್ಟಡ ಕಟ್ಟದಿರಲಿ, ಇವತ್ತು ಡಾಕ್ಟರ್ಗಳಿಗೆ ಸಂಬಳ ಕೊಡಲಿಕ್ಕೆ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಇದು ಒಂದು ಭಾಗ. ಮತ್ತೆ ಪಾಪ ಇನ್ನೊಬ್ರು ಹೇಳ್ತಾರೆ, ಈ ವಸತಿ ಇಲಾಖೆಯಲ್ಲಿ ಮಂತ್ರಿಗಳಿಗೆ ಅವರ ಪಕ್ಷದ ಶಾಸಕರು ಹೋಗಿ ಭೇಟಿ ಮಾಡಿ ಅರ್ಜಿ ಕೊಟ್ಟರೆ ನನಗೆ ಈ ಥರ ವಸತಿ ಒದಗಿಸ್ಕೊಡಿ ಅಂತ, ಅವ್ರನ್ನ ಪಾಪ ಹೇಳೋರು ಕೇಳೋರು ಯಾರೂ ಇಲ್ಲ. ಅದೇ ಪಾಪ ಯಾರೋ ಮಧ್ಯವರ್ತಿಗಳನ್ನ ಇಟ್ಕೊಂಡು ಅವ್ರ ಕ್ಷೇತ್ರದವ್ರ ಕೆಲವೊಂದಷ್ಟು ಪಂಚಾಯತಿ ಮೆಂಬರ್ಗಳು ಹೋದ್ರಂತೆ. ಅವ್ರು ಯಾವುದೋ ಕಾಂಟ್ಯಾಕ್ಟಲ್ಲಿ ಅದೊಂದು ನೆಟ್ವರ್ಕ್ಗಳು ಇರ್ತಾವಲ್ಲ ಪಾಪ, ಡೀಲರ್ಸ್ ಒಂದು ನೆಟ್ವರ್ಕ್ ಇದೆ ಸರ್ಕಾರದಲ್ಲಿ, ನೇರವಾಗಿ ಮಾಡೋಕ್ಕಾಗಲ್ವಲ್ಲ, ಬ್ರೋಕರ್ ಇಡಬೇಕಲ್ಲ ಮಧ್ಯದಲ್ಲಿ. ಅವನಿಗೊಂದು ಬ್ರೋಕರೇಜು, ಮಿನಿಸ್ಟ್ರಿಗೊಂದು ಪರ್ಸೆಂಟೇಜು, ಇಲ್ಲ ಪಾಪ ಯಾರ್ಯಾರೋ ಪಾಲ್ದಾರರುಗಳು ಇರ್ತಾರೆ ಬಿಡಿ. ಅಂತಿಮವಾಗಿ ಇಲ್ಲಿ ಯಾರ್ಯಾರು ಫಲಾನುಭವಿಗಳಾಗಿ ಗುರುತಿಸ್ಕೊಳ್ಬೇಕಾಗ್ತದೆ, ಅವ್ರಿಗೆ ಫಲ ಸಿಕ್ಕಿದ್ರೆ ಅವ್ರು ಬೀದಿ ಪಾಲಾಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಸರ್ಕಾರ ನಡೀತಾ ಇದೆ. ಹಾಗಾಗಿ ನಮ್ಮ ಶಾಸಕರೇನು ಹೆಚ್ಚಾಗಿ ನಿರೀಕ್ಷೆಗಳೇನು ಇಟ್ಕೊಂಡಿಲ್ಲ, ಸರ್ಕಾರದ ಕಡೆಯಿಂದ ಅನುದಾನ ಬರುತ್ತೆ ಅಂತ. ಅವರು ವೈಯಕ್ತಿಕವಾಗಿ ಅವ್ರ ಹೋರಾಟ 24 ತಾಸು ಜನಗಳ ಮಧ್ಯೆ ಇದು ಕೆಲಸ ಮಾಡ್ತಾರೆ. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು, ಆರ್ಥಿಕ ಸಚಿವರು, ಆರ್ಥಿಕ ತಜ್ಞರು ಸಿದ್ದರಾಮಣ್ಣ ಅವರು 4.5 ಲಕ್ಷ ಕೋಟಿ ದೊಡ್ಡ ಗಾತ್ರದ ಬಡ್ಜೆಟ್ ಅನ್ನ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಹೇಳಿದ್ರು. ಬಡ್ಜೆಟ್ ಏನು ಕೊಟ್ಟಿದ್ದೀರಾ ಸರಿ, ದೊಡ್ಡ ಗಾತ್ರದ ಬಡ್ಜೆಟ್ ಕೊಡಲಿಕ್ಕೆ ನಮ್ಮ ರಾಜ್ಯದ ಜನರ ಸಂಪತ್ತಿನ ಹಣ ಜೊತೆಗೆ ನಮ್ಮ ರಾಜ್ಯ ಇವತ್ತು ಬಹಳ ಸಮೃದ್ಧವಾಗಿರ್ತಕ್ಕಂಥ ರಾಜ್ಯ. ಆ ನಿಟ್ಟಿನಲ್ಲಿ 4.5 ಲಕ್ಷ ಕೋಟಿ ಬಡ್ಜೆಟ್ ಕೊಟ್ಟಿರ್ಬೋದು. ಬಟ್ ಸಾಲ ಎಷ್ಟಾಗಿದೆ, ಸಾಲ ಎಷ್ಟು ಮಾಡಿದ್ದಾರೆ? ಗ್ಯಾರಂಟಿಗಳಿಗೆ ಇವರು ಪ್ರತಿ ವರ್ಷ 55,000 ಕೋಟಿ ಹಣಕಾಸನ್ನು ಹೊಂದಿಸಬೇಕಾಗ್ತದೆ.
ಗ್ಯಾರಂಟಿಗಳಿಗೆ ಅವರು ಕೊಡ್ಲಿಕ್ಕೆ ದುಡ್ಡಿಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದು ನೀವು ಕೇಳೋದೇ ಬೇಡ. ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದರು, ಯಾದಗಿರಿನಲ್ಲಿ ಓಪನ್ ಸಭೆನಲ್ಲಿ ಸಮಾವೇಶದಲ್ಲಿ 13,000 ಕೋಟಿ ಕೊಟ್ಟಿದ್ದೀನಿ ಅಂದರು. KKRDB ಕಡೆಯಿಂದ ಕ್ರಿಯಾ ಯೋಜನೆ ಕಡೆಯಿಂದ 13,000 ಕೋಟಿ ಕೊಟ್ಟಿದ್ದೀನಿ ಅಂದ್ರೆ 13,000 ಕೋಟಿ ಕೊಟ್ಟಿದ್ರೆ ಅದಕ್ಕೆ ಒಂದು ವೈಟ್ ಪೇಪರ್ ಅಲ್ಲಿ ಇವತ್ತೇನಾದ್ರೂ ಅದನ್ನ ಹೊರಡಿಸ್ಲಿಕ್ಕೆ ಸಾಧ್ಯವಾ? ಎಲ್ಲೋಗಿದೆ 13,000 ಕೋಟಿ? ಯಾವ 13,000 ಕೋಟಿ? ಎಷ್ಟು ಸಾವಿರ ಕೋಟಿ? ಹೊರಡಿಸಿ ಒಂದು ಶ್ವೇತಪತ್ರ ನಿಮ್ಮ ಹತ್ರ ಇರಬೇಕಲ್ವಾ? ಎಲ್ಲಿ ಯಾವ ರಸ್ತೆ ಅಭಿವೃದ್ಧಿ ಕೊಟ್ಟಿದ್ದೀರಿ? ಅದೆಂಥದ್ದು ಆಸ್ಪತ್ರೆ ಕಟ್ತೀನಿ, ಆಸ್ಪತ್ರೆ ನಿರ್ಮಾಣ ಮಾಡ್ತೀನಿ ಅಂತ ರಾಯಚೂರಲ್ಲಿ ಭಾಷಣ ಮಾಡಿದ್ದಾರೆ. ಇಂತಾನೆ ಹೇಳಿದ್ನಲ್ಲ, ಡಾಕ್ಟರ್ಗಳ ನೌಕರರಿಗೆ ಇವತ್ತು ಕೊಡ್ಲಿಕ್ಕೆ ಸಂಬಳ ಎಲ್ಲ ಇವತ್ತು ಸರ್ಕಾರಿ ನೌಕರರುಗಳೇ ಆ ಪರಿಸ್ಥಿತಿ ಇದೆ ಇವತ್ತು. ನನಗೇನು ಗೊತ್ತಣ್ಣ, ಸರ್ಕಾರ ನಡೆಸ್ತಾ ಇರೋರು ಅವರು ಮುಖ್ಯಮಂತ್ರಿಗಳೇ. ಕೇಂದ್ರ ಸರ್ಕಾರದ ಮೇಲೆ ಸುಳ್ಳು ಹೇಳ್ತಕ್ಕಂಥದ್ದು, ಆಪಾದನೆ ಮಾಡ್ತಕ್ಕಂಥದ್ದು ಬೇಡ. ಇತ್ತೀಚೆಗೆ 16 ಫೈನಾನ್ಸ್ ಕಮಿಟಿ ವಿಚಾರದಲ್ಲೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನಾದರೂ ಅವರು ಆ 16 ಫೈನಾನ್ಸ್ ಕಮಿಟಿ ದಿಲ್ಲಿಲಿ ಹೋಗ್ಬಿಟ್ಟು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂತಿದ್ರಲ್ಲ, ಸಿದ್ದರಾಮಯ್ಯ ಅವರು ಇದ್ರಲ್ಲ, ಕೇಂದ್ರ ಸರ್ಕಾರನ ಇವತ್ತು ಎಷ್ಟು ಅವರು ಪರಿಗಣನೆಗೆ ತಗೊಂಡಿದ್ದಾರೆ. ಯಾಕಂದ್ರೆ ನಾನು ಮಾತಾಡ್ತೀನಿ, ಕುಮಾರಣ್ಣ ಅವರು 18ರಲ್ಲಿ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಜೊತೆ ಮಾಡಿದ್ರು. ಆಗ ಕುಮಾರಣ್ಣ ಅವರು ಇಲ್ಲಪ್ಪ ನಾನು ಕಾಂಗ್ರೆಸ್ ಜೊತೆ ಮಾಡಿದ್ದೀನಿ ಅಂದ್ಬಿಟ್ಟು ಬಿಜೆಪಿ ಜೊತೆ ಹಾಕಿ ಕೇಂದ್ರ ಜೊತೆ ಹಾಕಿ ವೈರತ್ವವನ್ನ ಬೆಳೆಸಲಿಲ್ಲ. ಅದ್ರ ಬದಲಾಗಿ ಪ್ರೀತಿ ವಿಶ್ವಾಸದಿಂದ ಒಂದು ಹೊಂದಾಣಿಕೆಯಿಂದ ಹೋದ್ರು. ಇಟ್ಟಲ್ಲಿ ಅವರು ಕೂತ್ಕೊಂಡು ರಾಜ್ಯಕ್ಕೋಸ್ಕರ ಕೊಡಿ ಅಂದ್ರು. ಏನು ವೈಯಕ್ತಿಕ ಹೋದಂತವ್ರು ಅನ್ನೋಲ್ಲ ಕುಮಾರಣ್ಣ ಅವರು. ಅದೇನಾದ್ರು ತೋರಿಸಿದಾರ? ಆ ಮನಸ್ಥಿತಿ ಏನಾದ್ರು ತೋರಿಸಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು? ದೇಶದ ಪ್ರಧಾನಮಂತ್ರಿಗಳು ಹೆಸರಲ್ಲಿ ಭೇಟಿಯಾಗಿದ್ರೆ ಹೋಗ್ಲಿ ರಾಜ್ಯದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದಾರ? ಯಾಕಂದ್ರೆ 16 ಫೈನಾನ್ಸ್ ಕಮಿಟಿನಲ್ಲಿ ಯಾಕೆ ಆಬ್ಸೆಂಟ್ ಆದ್ರು? ಯಾಕೆ ಕೂರ್ಲಿಲ್ಲ ಅವರು? ಯಾಕೆ ಬರಲಿಲ್ಲ? ಇದು ಕಳೆದ 3 ವರ್ಷದಿಂದನೂ ಬಹುಶಃ ನಿರಂತರವಾಗಿ ಹೋರಾಟ ನಡೀತಾ ಇದೆಯಣ್ಣ. ಇದು ನಾಡಗೌಡರು ಸಾಹೇಬರು ಇಲ್ಲಿದ್ದಾರೆ. ಅವರು ಒಂದು ನಿಯೋಗವನ್ನ ಸನ್ಮಾನ್ಯ ಕುಮಾರಣ್ಣ ಅವರ ಬಳಿ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿಯ ಏಮ್ಸ್ನ ಇಲ್ಲಿಗೆ ತಗೊಂಡು ಬರ್ತಕ್ಕಂಥದ್ದು ವ್ಯವಸ್ಥೆ ಮಾಡಬೇಕು. ನಮ್ಮ ಕಡೆಯಿಂದ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಾವು ಯಾರನ್ನೂ ದೂರ ಮಾಡಿಲ್ಲ. ನಮಗೂ ಜಾತ್ಯತೀತ ಮನಸ್ಥಿತಿ, ನಾವಂತೂ ಯಾರನ್ನೂ ದೂರ ಮಾಡಲ್ಲ. ಜೊತೆಗೆ ನಾವು ಬಿಜೆಪಿ ಜೊತೆ ಕೈ ಜೋಡಿಸಿರ್ಬೋದು, ಆದ್ರೆ ನಮ್ಮ ತತ್ವ ಸಿದ್ಧಾಂತ ನಾವು ಮಾರಾಟಕ್ಕಿಟ್ಟಿಲ್ಲ. ತಗೋಣ, ವಿಶ್ವಾಸಕ್ಕೆ ತಗೋಣ, ಸಮಯ ಬರುತ್ತೆ. ಅಯ್ಯೋ ರಾಮ, ಈಗ ಇಲ್ಲಿ ನಿಮಗೆ ಜೋಳದ್ದು ತಟ್ಟೆ ಏನಾಗಿದೆಯಣ್ಣ? ಏನಾಗಿದೆ? ಖರೀದಿ ಕೇಂದ್ರ ಓಪನ್ ಮಾಡಿದಾರ? ಎಷ್ಟು ಖರೀದಿ ಮಾಡಿದ್ದಾರೆ ಜೋಳ? ಓಲಿ ಒಂದು ಟ್ರಾನ್ಸ್ಪೋರ್ಟ್ ಆಗಲಿ, ಒಂದು ಗೋಡೌನ್ ಆಗಲಿ ಏನಾದರೂ ಕಟ್ಟಿ ಒಂದು ವ್ಯವಸ್ಥೆ ಮಾಡಿದಾರ? ಕುಮಾರಣ್ಣ ಪ್ರಶ್ನೆ ಮಾಡ್ತಾರಲ್ಲ, ನಾನು 2 ಉದಾಹರಣೆ ಕೊಡಬಲ್ಲ. ಇವತ್ತು ರೈತರು ಬರುವ ಕುಮಾರಣ್ಣ ಕೇಂದ್ರದಲ್ಲಿ ಕೂತ್ಕೊಂಡು ಏನು ಮಾಡಿದ್ದಾರೆ ಅನ್ನೋದಕ್ಕೆ, ತಂಬಾಕು ಬೆಳೆಗಾರರು ಮೈಸೂರು ರೀಜನ್ನಲ್ಲಿ ಒಂದು 4 ತಾಲೂಕಲ್ಲಿ ತಂಬಾಕು ಬೆಳೀತಾರೆ. ಒಂದು KR ನಗರ, HD ಕೋಟೆ, ಪಿರಿಯಾಪಟ್ಟಣ, ಹುಣಸೂರು, ಹಾಸನ ಜಿಲ್ಲೆಯಲ್ಲಿ ಅರ್ಕಲ್ಗೂಡು. ಇವರು ತಂಬಾಕು ಬೆಳೆ ಪ್ರತಿ ವರ್ಷನೂ ಬೆಳೀತಾರೆ. ಪ್ರತಿ ವರ್ಷ ಅವರು ಪ್ರೊಡಕ್ಷನ್ನು ಸೇಲ್ ಆಗ್ತಕ್ಕಂಥದಕ್ಕೆ ಸಾಕಷ್ಟು ಸರ್ಕಸ್ಗಳು ಮಾಡ್ತಾರೆ ರೈತರು. ಇದು ಇರ್ತಕ್ಕಂಥ ವಾಸ್ತವಾಂಶ. ಈ ಬಾರಿ ಏನಾಯಿತು, ನಮ್ಮ ರೈತರು ಆ ಭಾಗದಲ್ಲಿ ಸಮಸ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ಅಪ್ರೋಚ್ ಮಾಡಿದ್ರು. ನನ್ನನ್ನು ಭೇಟಿ ಮಾಡಿದಾಗ ನಾನು ಕುಮಾರಣ್ಣನ ಹತ್ರ ಕರ್ಕೊಂಡು ಹೋದೆ. ಕುಮಾರಣ್ಣವ್ರು ಡೆಲ್ಲಿಗೆ ಕರ್ಕಬಾ ಅಂತ ಹೇಳಿದ್ರು. ಅವ್ರು ಉದ್ಯೋಗ ಭವನದಲ್ಲಿ ಅವತ್ತು ನಮ್ಮ ಪುಣ್ಯಕ್ಕೆ ಕಾಮರ್ಸ್ ಮಂತ್ರಿಗಳಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ರವರು ಕೂಡ ಇದ್ರು. ರೈತರು ಒಂದು ನಿಯೋಗ ಬಂದರು. ರೈತರಲ್ಲಿ ಕೆಲವೊಂದಷ್ಟು ವಕೀಲರಿದ್ರು, ವಿದ್ಯಾವಂತರುಗಳು ಆ ನಿಯೋಗದಲ್ಲಿ ಆ ಕಮಿಟಿನಲ್ಲಿ ಇರ್ತಕ್ಕಂಥವ್ರು.
ಅವ್ರು ನಮ್ಗೆ ಒಂದೇ ಮಾತು ಹೇಳಿದ್ರು, ನಮ್ಮ ಜೀವನದಲ್ಲಿ ನಾವು ಡೆಲ್ಲಿಗೆ ಎಷ್ಟೋ ಸಲ ಬಂದಿದ್ದೀವಿ, ಆದರೆ ಇಷ್ಟು ಒಂದು ಕೇಂದ್ರದ ಮಂತ್ರಿಗಳ ಜೊತೆ ಕನ್ಸರ್ನ್ ಮಿನಿಸ್ಟರ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿಸಿ ಇಮ್ಮಿಡಿಯೇಟ್ ಆಗಿ ನಮಗೆ ಆ ಪ್ರೊಡಕ್ಷನ್ ಏನು ಬೆಳೆದಿದ್ರು ತಂಬಾಕು ಬೆಳೆಗಾರರು ಸಂಪೂರ್ಣವಾಗಿ ಆ ಪ್ರೊಡಕ್ಷನ್ನ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಆದೇಶ ಹೊರಡಿಸಿದಂಥವ್ರು ಯಾರು, ಕಾಳಜಿ ತಗೊಂಡಂಥವ್ರು ಯಾರು? ಇದೇ ಕುಮಾರಣ್ಣೆ. ಈಗ ಇತ್ತೀಚೆಗೆ ಆಯ್ತಾನೆ, ಅದು ದೂರದ ಮಾತು 6 ತಿಂಗಳಾಗೋಯ್ತು ಬಿಡಿ, ಹಳೆ ಟಾಪಿಕ್. ಈಗ ಇತ್ತೀಚೆಗೆ ಮಾವು ಬೆಳೆಗಾರರು ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಈ ರೀತಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದಷ್ಟು ಜಿಲ್ಲೆಗಳಲ್ಲಿ ಮಾವು ಬೆಳೆಗಾರರು ಮಾವು ಬೆಳೆದಿದ್ರು. ಮಾವು ಮತ್ತೆ ಖರೀದಿ ಆಗ್ತಾ ಇರಲಿಲ್ಲ. ಅವ್ರು ಬೆಳೆದಂಥ ಬೆಳೆಗೆ ಸರಿಯಾದ ನಿಗದಿತ ಬೆಲೆನೂ ಸಿಗ್ತಾ ಇರಲಿಲ್ಲ. ಅಂತಿಮವಾಗಿ ಏನು ಮಾಡಿದ್ರು ಕುಮಾರಣ್ಣವರು ಬಳಿ ಹೋದ್ರು, ರೈತರು ಹೇಳಿದ್ರು, ಅಪ್ರೋಚ್ ಮಾಡಿದ್ರು, ದಯವಿಟ್ಟು ನಾವು 2.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಬೆಳೆದಿದ್ದೀವಿ, ಇದೆಲ್ಲ ಬೀದಿಗೆ ಚೆಲ್ತಾ ಇದ್ದೀವಿ, ಇವತ್ತು ನಮ್ಮನ್ನು ಕಾಪಾಡಿ ನಮ್ಮನ್ನು ಉಳಿಸ್ಕೊಳ್ಳಿ ಅಂತ ಹೇಳಿದ್ರು. ಏನು ಮಾಡಿದ್ರು ಕುಮಾರಣ್ಣವರು? ಇಡೀ ಜಗತ್ತು ನೋಡಿದೆ, ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹರಿದಾಡ್ತಾ ಇದೆ. ಕೇಂದ್ರದ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ರವರಿಗೆ ಪತ್ರ ಬರೆದು ಒಂದೇ ದಿನದಲ್ಲಿ 2 ರಿಂದ 3 ಸಲ ಫೋನ್ ಕಾಲ್ ಮಾಡಿ ಅವರೇ ಸ್ವತಃ ಫಾಲೋ ಅಪ್ ಮಾಡಿ ದಯವಿಟ್ಟು ನಮ್ಮ ರೈತರನ್ನು ಉಳಿಸ್ಕೊಳ್ಳಿ, ಯಾವ್ದಾದ್ರು ಮಾಡಿ 2.5 ಲಕ್ಷ ಮೆಟ್ರಿಕ್ ಟನ್ನು ನಮಗೆ 14,000 ಕ್ವಿಂಟಲ್ಗೆ 1616 ಪರ್ ಕ್ವಿಂಟಲ್ಗೆ ನಿಗದಿತ ಬೆಲೆ ಕೊಡಿಸಿ 2.5 ಲಕ್ಷ ಮೆಟ್ರಿಕ್ ಟನ್ನ ಇವತ್ತು ಸೇಲ್ ಮಾಡಿಸಿದವ್ರು ಯಾರು? ಏನು ಮಾಡಿಲ್ವ ಕುಮಾರಣ್ಣ ಅವರು? ಇವಾಗ EV ಬಸ್ಗಳು ಕೊಟ್ಟರವ್ರು ಯಾರು? ಎಲೆಕ್ಟ್ರಿಕ್ ವೆಹಿಕಲ್ಸು 4,300 ಬಸ್ಗಳು ಕೊಟ್ಟರವ್ರು ಯಾರು? ಭದ್ರಾವತಿ ವೈಜಾಗ್ ಕಡ RINL ಅಣ್ಣ ನಾನು ಹೇಳೋದು, RINL ವೈಜಾಗ್ನಲ್ಲಿ 1 ಲಕ್ಷ ಕೋಟಿ ಬೆಳೆ ಬಾಳ್ತಕ್ಕಂಥ ವೈಜಾಗ್ನ ಸ್ಟೀಲ್ ಪ್ಲಾಂಟ್ ಏನಿತ್ತು ಅದನ್ನ ಕೇವಲ 10,000 ಕೋಟಿಗೆ ಮಾರಾಟ ಮಾಡಬೇಕು, ಪ್ರೈವೇಟೈಸೇಷನ್ ಮಾಡಬೇಕು, ಖಾಸಗೀಕರಣ ಕೊಟ್ಬಿಡ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು ಡಿಸ್ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಡಿ. ಬಟ್ ಕುಮಾರಣ್ಣ ಅವ್ರು ಏನು ಮಾಡಿದ್ರು? ಆರ್ಥಿಕ ಸಚಿವರು ನಿರ್ಮಲಾ ಸೀತಾರಾಮನ್ ಜಿ ಅವ್ರನ್ನ ಭೇಟಿ ಮಾಡಿದ್ರು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವ್ರನ್ನ ಕರ್ಕೊಂಡು ಹೋದ್ರು, ಕೂರಿಸಿ ಮಾತಾಡಿ 11,440 ಕೋಟಿ ರೂಪಾಯಿ ವೆಚ್ಚವನ್ನು ಕೊಟ್ಟು ಇನಿಷಿಯಲಿ ಟು ಸ್ಟಾರ್ಟ್ ಆಫ್. ಇವತ್ತು ಅಲ್ಲಿ ಎಷ್ಟೋ ಜನ ಬಡ ಕುಟುಂಬಗಳು ಕುಮಾರಣ್ಣ ಅವ್ರ ಹೆಸರಲ್ಲಿ ಬದುಕ್ತಾ ಇದ್ದಾರೆ.